ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವ ನೀನೇ. ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವ ನೀನೇ. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ಆದರೂ ಸೋತು ಹೋಗೋದಿಲ್ಲ, ನಾ ಕುಗ್ಗಿ ಹೋಗೋದಿಲ್ಲ. ಸೋತು ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ನನ್ನ ತಂದೆ ನೀನಿರುವೆ, ನನ್ನ ಕತ್ತರಿಸಲು ಬಿಡಲಾರೆ. ನನ್ನ ತಂದೆ ನೀನಿರುವೆ, ಹೌದು ಡ್ಯಾಡಿ, ನನ್ನ ಕತ್ತರಿಸಲು ಬಿಡಲಾರೆ. ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ.
ಬಯಕೆ ಎಲ್ಲವೂ ಅವು ಪರಿಶುದ್ಧವು. ನಿನ್ ಬಯಕೆ ಎಲ್ಲವೂ ಪರಿಶುದ್ಧವು, ಅವುಗಳನ್ನೇ ಧ್ಯಾನಿಸುವೆ. ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ. ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಕೇಳ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಳ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ತಲೆ ಎತ್ತುವಂತೆ ಮಾಡುವವ ನೀನೇ. ತಲೆ ಎತ್ತುವಂತೆ ಮಾಡುವವ ನೀನೇ. ಹೌದು ಡ್ಯಾಡಿ, ಕೇಡ್ಯವು ನೀನೇ, ಹೌದಪ್ಪ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಹೌದು, ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ ಡ್ಯಾಡಿ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. 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 ಕೇಡ್ಯವು ನೀನೇ ಡ್ಯಾಡಿ, ಮಹಿಮೆಯು ನೀನೇ, ಹೌದಪ್ಪ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಹೌದು, ತಲೆ ಎತ್ತಿ ನಡೆಯ ಮಾಡುವೆ. ಹಲ್ಲೆಲೂಯಾ. ತಲೆ ಎತ್ತಿ ನಡೆಯುವಂತೆ ಮಾಡಿದಾತನೇ, ಜೀವಿತದಲ್ಲಿ ಉನ್ನತಿಯನ್ನು ನೀಡಿರುವಾತನೇ. ಓ ಥ್ಯಾಂಕ್ ಯು, ವಂದನೆ. ಹಲ್ಲೆಲೂಯಾ, ವಂದನೆ. ಹಲ್ಲೆಲೂಯಾ. ನನ್ನ ತಂದೆ ನೀನೇ ಅಯ್ಯ, ನೀ ಎಲ್ಲವ ನೋಡಿಕೊಳ್ಳುವೆ. ಓ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನಾನಾಗಿರುವುದು. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ನೀ ಎಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು
ಆತನು ನೀನಲ್ಲವೇ, ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು ನೀನಲ್ಲವೇ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ, ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ದಿನವೆಲ್ಲ, ಜೀವಂತ ದಿನವೆಲ್ಲ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ಹೌದು, ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ, ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ, ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ, ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಎಂದೆಂದೂ ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ಎಂದೆಂದೂ ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನೀನು ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ನನ್ನ ಡ್ಯಾಡಿ. ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದಪ್ಪ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಾಲೆಲೂಯ.
ಹಾಲೆಲೂಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟು ಡ್ಯಾಡಿ, ನೀವಿರೋದ್ರಿಂದ ನನಗೆ ಭರವಸೆ ಉಂಟು. ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ, ಈ ತಿಂಗಳು ಸಹ ನಮ್ಮನ್ನು ಕಾಪಾಡ್ತೀರಪ್ಪ. ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು. ನನಗಾಗಿ ಚಿಂತಿಸುವ ಹಿತಚಿಂತಕರು ನೀನು, ನನಗೆ ಕೇಟಿಯ ಗುರಾಣಿ ನೀನಪ್ಪ. ಹಾಲೆಲೂಯ. ನನ್ನ ಆಶ್ರಯ ದುರ್ಗ ನೀನಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. Thank you, Jesus. Thank you, Lord. Hallelujah. ವಂದನೆ. Hallelujah. Daddy. Hallelujah. ವಂದನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಅಪ್ಪ. ಮುಂಜಾನೆ ವೇಳೆಯಲ್ಲಿ ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ದೇವರ ವಾಕ್ಯದಿಂದ ಒಂದು ವಾಕ್ಯ ಭಾಗವನ್ನು ನಾವು ಓದೋಣ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯಗಳು. ಮತ್ತಾಯ 3:16 ಮತ್ತು 17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯಾವಾಗ ಆಕಾಶವಾಣಿ ಆಯಿತು? ದೀಕ್ಷಾ ಸ್ನಾನ ತೆಗೆದುಕೊಂಡು ನೀರಿನಿಂದ ಮೇಲಕ್ಕೆ ಬರಲು ಆಕಾಶವಾಣಿ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾ ಸ್ನಾನದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ದೀಕ್ಷಾ ಸ್ನಾನ ಹೇಗೆ ತಗೊಳ್ಬೇಕು ಅಂತ ಹೇಳಿ ಅನೇಕ ಹಂತಗಳನ್ನು ನೋಡಿದೆವು. ಈಗ ದೀಕ್ಷಾ ಸ್ನಾನ ತಗೊಂಡ್ರೆ ನಮಗಿರುವಂಥ ಆಶೀರ್ವಾದಗಳು ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ. ದೀಕ್ಷಾ ಸ್ನಾನ ತಗೊಂಡ್ರೆ ನಮಗೆ ಸಿಕ್ಕುವಂಥ ಮೊದಲನೇ ಆಶೀರ್ವಾದ ದೇವರ ಮಗನು, ದೇವರ ಮಗಳು ಎಂಬಂಥ ಅಂಗೀಕಾರ. ಹಲ್ಲೆಲೂಯಾ. ದೇವರ ಕುಟುಂಬದಲ್ಲಿ ನಾವು ಸೇರ್ಪಡೆ ಆಗ್ತೀವಿ. ಮಗನಾಗಿ, ಮಗಳಾಗಿ ನಾವು ಮಾರ್ಪಡ್ತೀವಿ. ಯಾವಾಗ? ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಮಾತ್ರವೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ತಂದೆಗೆ ಏಕೈಕ ಕುಮಾರನು. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 3:16 ಹೇಳ್ತದೆ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆಮೇಲೆ ಸಾಕು.
ಅಂದರೆ ಯೇಸು ತಂದೆಗೆ ಕುಮಾರನು ಅಂತ ಹೇಳಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಅದು ಬಹಿರಂಗವಾಗಿ ಡಿಕ್ಲೇರ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ಆದಾಗಲೇ. ಯಾವಾಗ ನಾವು ದೀಕ್ಷಾ ಸ್ನಾನ ಆಗ್ತೀವೋ ಆವಾಗಲೇ ನಾವು ಅಧಿಕೃತವಾಗಿ ದೇವರ ಕುಟುಂಬದಲ್ಲಿ ಸೇರ್ಪಡೆ ಆಗ್ತೀವಿ. ದೇವರ ಮಗನೆಂಬ ಪರಲೋಕದ ಅಂಗೀಕಾರವನ್ನು ನಾವು ಹೊಂದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿವರೆಗೆ ನಾವು ದೇವ್ರ ಮಕ್ಕಳಲ್ವಾ? ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಪರಲೋಕ ಹೇಳಬೇಕಲ್ಲ. ಪರಲೋಕ ಯಾವಾಗ ಡಿಕ್ಲೇರ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ತೀವೋ ಆವಾಗಲೇ ನನ್ನ ಮಗನು ನನ್ನ ಮಗಳು ಅಂತ ಹೇಳಿ ಪರಲೋಕ ಘೋಷಣೆ ಮಾಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸುವಿನ ವಿಷಯಕ್ಕೆ ಬಂದಾಗ ಯೇಸು ತಂದೆಗೆ ಏಕೈಕ ಕುಮಾರನು. ಅದನ್ನು ಯೇಸು ಸಹ ಹೇಳ್ತಾ ಇದ್ದಾರೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 41-42 ಓದಿ. ಲೂಕ 2:41-42. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರ. ಮಿಕ್ಕಿದಲ್ಲಿ ನಾನು ಹೇಳ್ಬಿಡ್ತೀನಿ ಸಮಯದ ಅಭಾವದಿಂದಾಗಿ. ನಮಗೊಂದು ವಿಷಯ ಗೊತ್ತಾಗಬೇಕು. ಯೇಸು 12 ವರ್ಷದವನಾದಾಗ ಪದ್ಧತಿಯ ಪ್ರಕಾರ ಪಸ್ಕ ಹಬ್ಬಕ್ಕೆ ಅಲ್ಲಿ ಯೆರೂಸಲೇಮಿಗೆ ಹೋದದ್ದನ್ನು ನಾವು ಕಾಣ್ತೇವೆ. ಆದರೆ ಹಿಂತಿರುಗಿ ಬರುವಾಗ ಯೇಸು ಯೆರೂಸಲೇಮಿನಲ್ಲೇ ಉಳಿದುಕೊಂಡನು ಅಂತ ವಾಕ್ಯ ಹೇಳ್ತದೆ. ಅವರು ತಮ್ಮ ಬಂಧುಗಳ ಮಧ್ಯದಲ್ಲಿ ಇರಬಹುದು ಅಂತ ಹೇಳಿ ಪರಿಗಣಿಸಿ ಅವರು ಮುಂದೆ ಹೋಗ್ಬಿಡ್ತಾರೆ. ಆಮೇಲೆ ಹುಡುಕ್ತಾರೆ, ಯೇಸುವನ್ನು ಕಾಣದೆ ಮತ್ತೆ ಹುಡುಕಿಕೊಂಡು ಯೆರೂಸಲೇಮಿಗೆ ಬರ್ತಾರೆ. ಯೇಸುವಿನ ತಾಯಿ ಮರಿಯಳು ಮತ್ತು ಸಾಕು ತಂದೆಯಾದ ಯೋಸೇಫ ಅಲ್ಲಿಗೆ ಬಂದ ಮೇಲೆ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ, ಮಗನೇ. ಯೇಸು ಸ್ವಾಮಿ ಏನು ಮಾಡ್ತಾಯಿದ್ರು? ಉಪದೇಶ ಮಾಡ್ತಾಯಿದ್ರು. ಶಾಸ್ತ್ರಿಗಳಿಗೆ, ಅಲ್ಲಿದ್ದಂಥ ಬುದ್ಧಿವಂತರಿಗೆಲ್ಲ ಬೋಧನೆ ಮಾಡ್ತಾ ಇದ್ದಾರೆ. 48ನೇ ವಚನದಲ್ಲಿ ಆತನ ತಾಯಿ ತಂದೆ ತಾಯಿಗಳು ಇದನ್ನು ಕಂಡು ಬೆರಗಾದರು. ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ ಕಂದ ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದವಲ್ಲ ಎಂದು ಹೇಳಲು ಆತನು ಅವರಿಗೆ, ಯೇಸು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ? ಅವ್ರ ತಂದೆ, ನಾನು ಮಗನು, ನನ್ನ ತಂದೆ ಮನೆಯಲ್ಲಿ ದೇವಾಲಯದಲ್ಲಿ ನಾನು ಇರಬೇಕು, ನಿಮಗೆ ಗೊತ್ತಿಲ್ವಾ? ಹಾಗಾದರೆ 12 ವಯಸ್ಸಿನಲ್ಲೇ ಯೇಸು ಅವರು ತಂದೆ, ನಾನು ಮಗನು ಅನ್ನುವುದನ್ನು ದೃಢಪಡಿಸ್ತಾ ಇದ್ದಾರೆ. ಆದರೆ ಪರಲೋಕ ಯಾವಾಗ ಅದನ್ನು ಡಿಕ್ಲೇರ್ ಮಾಡುತ್ತೆ ಅಂತ ಹೇಳಿದ್ರೆ, ಯೇಸು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೇ ಪರಲೋಕ ಘೋಷಣೆ ಮಾಡ್ತದೆ. ಇವತ್ತು ನೀವು ನಾನು ದೇವರ ಮಗನು ಅಂತ 1000 ಹೇಳ್ಕೊಬೋದು. ಆದರೆ ಪರಲೋಕ ನಿಮ್ಮನ್ನು ಘೋಷಣೆ ಮಾಡಬೇಕಲ್ಲ, ನನ್ನ ಮಗನು ನನ್ನ ಮಗಳು ಅಂತ ಹೇಳಿ. ಅದು ಯಾವಾಗ ಅಂತ ಹೇಳಿದ್ರೆ, ಅದು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೇ ಯು ಆರ್ ಅಕ್ಸೆಪ್ಟೆಡ್, ಯು ಆರ್ ಡಿಕ್ಲೇರ್ಡ್ ಆಸ್ ದ ಸನ್ ಆಫ್ ಗಾಡ್, ಆಸ್ ದ ಡಾಟರ್ ಆಫ್ ಗಾಡ್. ಹಲ್ಲೆಲೂಯ. ದೇವರ ಮಗನು, ದೇವರ ಮಗಳು ಅಂಥೇಳಿ ನಿಮಗೆ ಒಂದು ಅಂಗೀಕಾರ ಸಿಗುವುದು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೇ. ಅದಕ್ಕೆ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. ರೋಮಾಪುರದವರೆಗೆ ಬರೆದ ಪತ್ರಿಕೆ 6:3. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ನೋಡಿ, ಅಲ್ಲಿ ವಾಕ್ಯ ಹೆಂಗೆ ಹೇಳ್ತದೆ ಅಂದರೆ, ಯಾವಾಗ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತೇವೆ ಆವಾಗಲೇ ನಾವು ಕ್ರಿಸ್ತನಲ್ಲಿ ಸೇರ್ತೇವೆ. ಅಲ್ಲಿವರೆಗೆ ಕ್ರಿಸ್ತನಲ್ಲಿ ನಮಗೆ ಪಾಲಿಲ್ಲ. ಯಾವಾಗ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತೀವೋ ಆವಾಗಲೇ ನಮಗೆ ಅದರಲ್ಲಿ ಪಾಲಿದೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರದಲ್ಲಿ. ಹಾಗಾದರೆ ಇಷ್ಟು ದಿನ
ನಾವು ಚರ್ಚ್ಗೆ ಬರ್ತಾ ಇದ್ವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ದೇವ್ರು ನಮ್ಮ ಪ್ರಾರ್ಥನೆ ಕೇಳಲಿಲ್ವಾ? ಖಂಡಿತ ಕೇಳಿದ್ದಾರೆ, ಖಂಡಿತ ಕೇಳಿದ್ದಾರೆ. ನಮ್ಮ ದೇವರು ಪಕ್ಷಪಾತಿ ಅಲ್ಲ. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಮಳೆಯನ್ನು ಸುರಿಸುವಂತೆ ಮಾಡುವ ಆತನು, ಸೂರ್ಯನನ್ನು ಪ್ರಕಾಶಿಸುವ ಆತನು. ಯಾರು ಕೂಗಿದ್ರೂ ಸಹ ತಿರುಗಿ ನೋಡಿ ಸಹಾಯ ಮಾಡ್ತಾನೆ. ತಿಮಾಯನ ಮಗನಾದ ಬಾರ್ತಿಮಾಯನು, ಯೇಸುವೇ ದಾವೀದನ ಕುಮಾರನೇ ನನಗೆ ಕರುಣಿಸು ಅಂತ ಹೇಳಿದರು. ಯೇಸು ಅವನನ್ನು ತಿರುಗಿ ಅವನನ್ನು ಕರ್ಕೊಂಡು ಬನ್ರಿ ಅಂತ ಕರೆದು ಅವನಿಗೆ ವಾಸಿ ಮಾಡಿದನು. ಯಾರು ಕೂಗಿದ್ರೂ ಸಹ, ಸಾಧಾರಣವಾಗಿ ನೀವೇ ಯೋಚನೆ ಮಾಡಿ, ಮನುಷ್ಯರಾದ ನಾವೇ ಯಾರಾದರೂ ಕಷ್ಟಪ್ಪ ಭಿಕ್ಷೆ ಕೊಡಿ, ಒಂದು 5 ರೂಪಾಯಿ ಕೊಡಿ, ತಿಂಡಿ ಮಾಡಿಲ್ಲ, ಏನಾದರೂ ಕೇಳಿದಾಗ ನಮಗೆ ಕರುಳು ಚುರುಕು ಅನಿಸುತ್ತೆ. 5 ರೂಪಾಯಿ ಕೊಡೋ ಜಾಗದಲ್ಲಿ 50 ರೂಪಾಯಿ ತಗೋಪ್ಪ ತಿಂಡಿ ಮಾಡ್ಕೊ ಅಂತ ಹೇಳ್ತೀವಿ. ನಮಗೆ ಹಾಗಿದ್ಮೇಲೆ ಪರಲೋಕದ ತಂದೆಗೆ ಕರುಳು ಚುರುಕನ್ನಲ್ವಾ? ಕಷ್ಟಪಡೋರು ನೋಡುವಾಗ ಆತನು ಕನಿಕರನು, ದೀರ್ಘಶಾಂತನು, ಕನಿಕರವುಳ್ಳ ದೇವರು. ಜನರು ಕಷ್ಟದಲ್ಲಿರುವಾಗ ಕನಿಕರ ಬರುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ಕನಿಕರ ಇದ್ದ ಮಾತ್ರಕ್ಕೆ ನಾವು ಮನೆ ಮಗನು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನೀವು ಬಸ್ ಸ್ಟ್ಯಾಂಡ್ಲಿ ಕನಿಕರ ಪಟ್ಟು ನೀವು ಕೊಟ್ರಲ್ಲ, ಅವರೆಲ್ಲ ನನಗೆ ನಾನು ಇವ್ರ ಮಗನು ಅಂತ ಹೇಳಿ ಬಂದು ನನಗೆ ಆಸ್ತಿಲಿ ಪಾಲು ಕೊಡಿ ಅಂದರೆ ಕೊಟ್ಬಿಡ್ತೀರಾ? ನೀವು ಕನಿಕರ ಪಟ್ರಿ, ಅವ್ರ ಕಷ್ಟ ನೋಡಿ ಕನಿಕರ ಪಟ್ಟು 5 ರೂಪಾಯಿ ಕೊಡುವ ಜಾಗದಲ್ಲಿ 50 ರೂಪಾಯಿ ಕೊಟ್ರಿ. ದಟ್ ಈಸ್ ಕನಿಕರ. ಬಟ್ ಆದರೆ ಮಗನು ಅಂತ ವಾರಿಸೋ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಅದು ಕುಟುಂಬದಲ್ಲಿ ಮಗನಾಗಿ ಹುಟ್ಟಿರಬೇಕು. ಮಗನಾಗಿ ಹುಟ್ಟಿದ್ರೆ ಮಾತ್ರ ಆ ವಾರಿಸುತನ. ಹಾಲೆಲೂಯ. ಹಾಗಾದರೆ ಇಷ್ಟು ದಿನ ನಾವು ದೇವರ ಹತ್ರ ಬಂದಿದ್ದು ಒಂದು ವೇಳೆ ಭಿಕ್ಷುಕನಾಗಿಯೋ ಅಥವಾ ಒಂದು ವೇಳೆ ಗೆಸ್ಟ್ ಆಗಿಯೋ. ಗೆಸ್ಟು ನೆಂಟರು ಏನಿದ್ರು ಬರ್ತಾರೆ ಮನೆಗೆ, ಕೊಟ್ಟದನ್ನ ಸ್ವೀಕಾರ ಮಾಡ್ತಾರೆ, ಅತಿಥಿ ಸತ್ಕಾರ ಸ್ವೀಕಾರ ಮಾಡ್ತಾರೆ, ಆಮೇಲೆ ಹೋಗ್ತಾರೆ. ಆಸ್ತಿಯಲ್ಲೋ ಮನೆಯಲ್ಲಿ ಯಾವ ಅಧಿಕಾರ ಚಲಾಯಿಸಲಿಕ್ಕೆ ಅವರಿಗೆ ಹಕ್ಕಿಲ್ಲ. ಅಧಿಕಾರ ಚಲಾಯಿಸಲಿಕ್ಕೆ ಯಾರಿಗೆ ಹಕ್ಕಿದೆ ಅಂದರೆ ಮಗನಿಗೆ ಹಕ್ಕಿದೆ, ಮಗಳಿಗೆ ಹಕ್ಕಿದೆ. ಇಷ್ಟು ದಿನ ಬರ್ತಿದ್ವಿ, ಬೇಡ್ತಾ ಇದ್ವಿ, ದೇವ್ರು ನಮ್ಮ ಕಷ್ಟ ನೋಡಿ ಕೊಡ್ತಾಯಿದ್ರು, ಅಷ್ಟಕ್ಕೆ ತೃಪ್ತಿಯಾಗಿಬಿಟ್ವಿ. ಪ್ರಿಯರೇ, ಭಿಕ್ಷುಕನ ಸ್ಥಾನದಲ್ಲಿ ಅಥವಾ ಗೆಸ್ಟ್ ಸ್ಥಾನದಲ್ಲಿ ನೀವು ತೃಪ್ತಿಯಾಗಿರಬೇಡ್ರಿ. ಮಗನಾಗಿ ಮಗಳಾಗಿ ಆ ಸ್ಥಾನವನ್ನು ಅಲಂಕರಿಸಬೇಕು. ಹಾಲೆಲೂಯ. ಯಾವಾಗ ದೀಕ್ಷಾ ಸ್ನಾನ ತಗೊಳ್ತೀವೋ ಆವಾಗ ನಮಗೆ ಮಗನು ಮಗಳು ಎಂಬಂತಹ ಆ ವಿಶೇಷ ಸ್ಥಾನ ಸಿಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ದೀಕ್ಷಾ ಸ್ನಾನದ ಬಗ್ಗೆ ಹೇಳುವಾಗ ಒಂದು ವಿಚಾರ ಹೇಳಿದೆ. ನಮ್ಮ ಒಳಗೆ ನಡೆಯುವ ಕಾರ್ಯದ ಹೊರಗಿನ ಸರ್ಟಿಫಿಕೇಟ್ ದೀಕ್ಷಾ ಸ್ನಾನ ಅಂತ ಹೇಳಿ. ನಮ್ಮ ಒಳಗೆ ಎಷ್ಟು ಪ್ರಾಮುಖ್ಯವೋ, ನಾವು ರಕ್ಷಣೆ ಹೊಂದುವುದು, ನಿಜವಾದ ಮಾನಸಾಂತರ ಹೊಂದುವುದು ಎಷ್ಟು ಮುಖ್ಯವೋ, ಅಷ್ಟೇ ಹೊರಗೆ ದೀಕ್ಷಾ ಸ್ನಾನ, ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಅಷ್ಟೇ ಇಂಪಾರ್ಟೆಂಟ್. ಲೋಕ ಪ್ರಕಾರವಾಗಿ ನೋಡಿ, ಒಂದು ಜಮೀನು ಖರೀದಿ ಮಾಡ್ತೀರಿ, ಪತ್ರ ಮಾಡಿಸ್ಕೊಳ್ಳೋವರೆಗೆ, ಡಾಕ್ಯುಮೆಂಟ್ ನಿಮ್ಮ ಹೆಸರಿಗೆ ಆಗುವವರೆಗೆ ನಿಮಗೆ ಸಮಾಧಾನ ಇಲ್ಲ. ಡಾಕ್ಯುಮೆಂಟ್ ನಿಮ್ಮ ಹೆಸರಿಗೆ ಆಗಿಬಿಟ್ರೆ ಆಗ ನಿಮಗೆ ಅದ್ರಲ್ಲಿ ದೃಢ ಧೈರ್ಯ. ನೀವೇ ದುಡ್ಡು ಕೊಟ್ಟಿದ್ದೀರಿ, ಮಾತಾಡಿದ್ದೀರಿ, ಎಲ್ಲ ಆಯಿತು, 4 ಜನ ಮುಂದಿಟ್ಟು ಸಾಕ್ಷಿಗಳನ್ನಿಟ್ಟೆ ನೀವು ಮಾತಾಡಿ ದುಡ್ಡೆಲ್ಲ ಕೊಟ್ಟಿದ್ದೀರಿ. ಆದರೆ ಪತ್ರ ಆಗಿಲ್ಲ ಅಂತ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಿ? ಡಾಕ್ಯುಮೆಂಟ್ ಚೇಂಜ್ ಮಾಡಲಿ, ಖಾತೆ ಚೇಂಜ್ ಮಾಡಿಲ್ಲ ಅಂತ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಿ? ಖಾತೆ ಚೇಂಜ್ ಆಗಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ನಿಮಗೆ ತಲೆನೋವಿದೆ. ಸೊ ಅದರಿಂದಾಗಿ ನಾವು ಅಂತರ್ಯದಲ್ಲಿ ಬದಲಾಗಿದ್ದೀನಿ ಅಂತ 1000 ಹೇಳ್ಕೊಳ್ಬೋದು. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ನಮ್ಮದು ಅಂತ ಹೇಳಿ ಖಾತ್ರಿ ಆಗ್ತದೆ. ನಾವು ದೇವರ ರಾಜ್ಯದಲ್ಲಿ ನಮ್ಮ ಹೆಸರು ಲಿಖಿತ ಆಗ್ತದೆ. ನಾವು ದೇವರ ಮಗನು, ದೇವರ ಮಗಳು ಅಂತ ಹೇಳಿ ಅಂಗೀಕಾರ ಹೊಂದ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಯಾರಾದರೂ ಇನ್ನೂ ದೀಕ್ಷಾ ಸ್ನಾನ ತಡ ಮಾಡ್ತಾ ಇದ್ದರೆ, ನೀವಿನ್ನೂ ಮಗನ ಸ್ಥಾನವನ್ನು ಅಲಂಕರಿಸಿಲ್ಲ, ಮಗಳ ಸ್ಥಾನವನ್ನು ಅಲಂಕರಿಸಿಲ್ಲ, ಇನ್ನೂ ಹಾಗೆ ಅಸಡ್ಡೆ ಮಾಡಬೇಡ್ರಿ. ನಾನು ಪ್ರಾರ್ಥನೆ ಮಾಡುವಾಗಲೇ ದೇವ್ರು ಕೇಳ್ತಾರಲ್ಲ, ಇನ್ನೇನು ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಪಾಸಾಯಿತು. ಕೆಲಸ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಕೆಲಸ ಸಿಕ್ತು. ಮದುವೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಮದುವೆ ಆಯಿತು. ಮಗು ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಮಗು ಆಯಿತು.
ಸಂತೋಷ, ಏನೋ ದೇವರ ಕರುಣೆ ನಿಮ್ಮ ಮೇಲಿದೆ. ಹಾಗಂದ ಮಾತ್ರಕ್ಕೆ ವಾರಸಾಗಿ ಹೊಂದಬೇಕಾದ ಆಶೀರ್ವಾದಗಳನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ಬಹುದಾ? ವಾರಸು ಅಂತ ಹೇಳಿದ್ರೆ ಆಸ್ತಿಯಲ್ಲಿ ಪಾಲು, ಪರಲೋಕದ ಸಕಲ ಐಶ್ವರ್ಯದಲ್ಲೂ ನಿಮಗೆ ಪಾಲಿದೆ. ಕಲ್ವಾರಿಯಲ್ಲಿ ಕರ್ತನು ಸಂಪಾದಿಸಿದ ಎಲ್ಲ ಆಶೀರ್ವಾದದಲ್ಲೂ ನೀವು ಪಾಲುಗಾರ ಆಗ್ಬಿಡ್ತೀರಿ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಭಿಕ್ಷುಕ ಬೇಡುವಾಗ, ಸರ್ ₹1 ಸರ್, ₹1 ಕೊಡಿ. ನಾನು ಕೆಲವರನ್ನು ನೋಡಿದ್ದೀನಿ, ₹2 ಕಾಯಿನ್ನ ಹಾಕ್ಬಿಟ್ಟು ₹1 ವಾಪಸ್ ಕೊಡು ಅಂತ ಹೇಳಿ ತಗೊಳ್ಳೋರು ಇದ್ದಾರೆ. ಯಾಕಂದರೆ ಇನ್ನೊಬ್ಬ ಭಿಕ್ಷುಕ ಬಂದರೆ ಅವ್ನಿಗೆ ಹಾಕಬೇಕಲ್ಲ. ನೀವು ₹10 ಕೇಳುವಾಗ ಅಲ್ಲಿ ₹1 ಕೊಡ್ಬೋದು, ಕೊಟ್ಟರು ಕೊಡ್ಬೋದು, ಕೊಡದಿದ್ರು ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ಬೋದು. ಕೆಲವು ಸಮಯಗಳಲ್ಲಿ ಹಂಗೆ ಹೇಳ್ತಾರೆ, ಚಿಲ್ಲರೆ ಇಲ್ಲ ಮುಂದೆ ಹೋಗಪ್ಪ. ಯಾಕಂದರೆ ಭಿಕ್ಷುಕ. ಆದರೆ ಮಗನಿಗೆ ಹಂಗಲ್ಲ, ಅವನು ಕೇಳಲಿಲ್ಲ ಅಂದರೂ ನೀವೇ ಫೀಸ್ ಕಟ್ಟಿ, ನೀವೇ ಪುಸ್ತಕ ತಗೊಟ್ಟು, ನೀವೇ ಓದು ಅಂತ ಹೇಳಿ ಎಲ್ಲವನ್ನು ಪ್ರೊವೈಡ್ ಮಾಡ್ತೀರಿ. ಹಲ್ಲೆಲೂಯಾ. ಮಗನಿಗೆ ಮೊಬೈಲ್ ತಗೊಡ್ಬೇಕು ಅಂತ ಹೇಳಿ ತನ್ನ ಕೆಲಸ ಮಾಡಿ ದುಡ್ದು ಕಷ್ಟಪಟ್ಟು ದುಡ್ಡು ಸೇರಿಸಿ ಮಗನಿಗೆ ಮೊಬೈಲ್ ತಗೊಟ್ಟೆ ಅಂತ ಹೇಳಿ ಒಬ್ಬರು ಅಕ್ಕ ಹೇಳ್ತಾಯಿದ್ರು. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರು. ಮಕ್ಕಳು ಓದಬೇಕು, ಹಿಂಗಾದ್ರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆದರೂ ಮೊಬೈಲ್ ತಗೊಡ್ಬೇಕು. ಯಾಕೆ ಇದು ಬರ್ತದೆ ಅಂದರೆ ಮಗನು ಓದಬೇಕು. ಪ್ರಿಯರೇ, ಮಗನ ಸ್ಥಾನವನ್ನು ಮಗಳ ಸ್ಥಾನವನ್ನು ಅಲಂಕರಿಸುವ ವಿಶೇಷ ಸೌಭಾಗ್ಯ ದೀಕ್ಷಾ ಸ್ನಾನದಲ್ಲಿದೆ. ಇಲ್ಲಾಂದರೆ ನೀವು ಭಿಕ್ಷುಕ, ಬೇಜಾರು ಮಾಡ್ಕೋಬೇಡಿ. ಒಂದು ವೇಳೆ ಭಿಕ್ಷುಕ ಅಥವಾ ಗೆಸ್ಟು, ಯಾರೋ ಮನೆಗೆ ನೆಂಟರು ಬಂದರೆ ಮನೆಯಲ್ಲೆಲ್ಲ ನುಗ್ಗಾಡಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಬಂದರೆ ವೆರಂಡದಲ್ಲಿ ಅಥವಾ ಹಾಲಲ್ಲಿ ಕುಳಿತಿರ್ಬೇಕಷ್ಟೆ. ಟೀ ಕಾಫಿ ಕೊಟ್ಟರೆ ಕುಡಿದ್ಬಿಟ್ಟು ಹೋಗಬೇಕು. ಆದರೆ ಮಗನದು ಹಾಗಲ್ಲ, ಎಲ್ಲದರಲ್ಲೂ ಅಧಿಕಾರ ಇದೆ. ಅವನೇ ಹೋಗ್ತಾನೆ, ಫ್ರಿಡ್ಜ್ ಓಪನ್ ಮಾಡ್ತಾನೆ, ತಗೊಂಡು ತಿಂತಾನೆ. ಮನೇಲಿರುವುದೆಲ್ಲ ಅವನದೇ. ಆ ವಾರಸುತನ ಬಂದುಬಿಡ್ತದೆ. ಇವತ್ತು ಪರಲೋಕದ ಸಕಲ ಆಶೀರ್ವಾದದಲ್ಲಿ ನಾವು ಪಾಲುಗಾರಾಗುವುದು ಯಾವಾಗ ಅಂದರೆ, ಯಾವಾಗ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ತೀವೋ ಆವಾಗ ನನ್ನ ಮಗನು, ನನ್ನ ಮಗಳು ಅಂತ ಹೇಳಿ ಪರಲೋಕ ಅಂಗೀಕರಿಸುತ್ತೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಎಂಟ್ರಿ ಆಗ್ತದೆ. ನಾವು ಪರಲೋಕದ ವಾರಸುಗಳಾಗಿ ಮಾರ್ಪಡ್ತೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಮಗನಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ. ಇಲ್ಲ ಸುಮ್ಮನೆ ನಾನು ದೇವರ ಮಗನು ಅಂತ ನಾವು ಹೇಳ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾನು ದೇವ್ರ ಮಗನು ಅಂತ ಹೇಳ್ಕೊಂಡ್ರೆ ನಮಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಈಗ CM ಯಾರು ಗೊತ್ತಾ ಅಂತ ಹೇಳಿದ್ರೆ ನಮ್ಮವ್ರು ಎಲ್ಲರೂ ಹೇಳ್ತಾರೆ, ಅದೇನು ವಿಶೇಷ ಅಲ್ಲ, ಎಲ್ರಿಗೂ ಗೊತ್ತು. ಆದರೆ ನಿಮ್ಮ ಹೆಸರನ್ನು CM ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅದು ಗ್ರೇಟ್. ಸೊ ಪರಲೋಕದ ದೇವರು ನನ್ನ ಮಗನು ಅಂತ ಹೇಳಿದ್ರೆ ಅದು ಗ್ರೇಟ್. ನಾವು 1000 ಸರಿ ಹೇಳ್ಬೋದು ಪರಲೋಕದ ತಂದೆ ಅಂತ ಹೇಳಿ. ಪರಲೋಕ ನಮ್ಮನ್ನು ನೋಡಿ ನನ್ನ ಮಗನು ಅಂತ ಹೇಳಿಬಿಟ್ರೆ ಮಗನಿಗಿರುವಂತಹ ಆ ಸ್ಥಾನ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೂ ತಡ ಮಾಡಬೇಡ್ರಿ. ನಾವು ತಡ ಮಾಡುವವ್ರಿಗೋಸ್ಕರ ಪ್ರಾರ್ಥನೆ ಮಾಡೋ, ಅವರು ಕೂಡ ಮಕ್ಕಳಾಗಬೇಕು, ಮಗನಾಗಿ ಆಗಬೇಕು, ಮಗಳಾಗಿ ಆಗಬೇಕು. ಮಕ್ಕಳಿಗೆ ಸಿಗುವಂತಹ ಎಲ್ಲ ಆಶೀರ್ವಾದಗಳು, ಹಲ್ಲೆಲೂಯಾ, ಆತ್ಮಿಕವಾದ ಸಕಲ ಆಶೀರ್ವಾದಗಳಿಂದ ಪ್ರತಿಯೊಬ್ಬರು ತುಂಬಿಸಲ್ಪಡಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದಕ್ಕೋಸ್ಕರವಾಗಿ ನಾವು ತಪ್ಪದೆ ನಾವು ಪ್ರಾರ್ಥನೆ ಮಾಡೋಣ. 1 ನಿಮಿಷ ನಾವು ಈಗ ಪ್ರಾರ್ಥನೆ ಮಾಡುವ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರಲ್ಲಿ ಇನ್ನೂ ಯಾರಾದರೂ ದೀಕ್ಷಾ ಸ್ನಾನವನ್ನು ಡಿಲೇ ಮಾಡ್ತಾಯಿದ್ರೆ, ದೀಕ್ಷಾ ಸ್ನಾನ ಅಂತ ಹೇಳಿದ್ರೆ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವುದು ಮಾತ್ರವೇ ಬೈಬಲ್ ಪ್ರಕಾರ ದೀಕ್ಷಾ ಸ್ನಾನ. ಇನ್ನು ಯಾರಾದರೂ ಡಿಲೇ ಮಾಡ್ತಾಯಿದ್ರೆ ಅವರೊಳಗೆ ನಿಜವಾದ ಪ್ರೇರಣೆಯನ್ನು ದೇವರು ಉಂಟು ಮಾಡಲಿ. ತಾನು ಎಲ್ಲಿ ಎಡವಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡಪ್ಪ. ದೀಕ್ಷಾ ಸ್ನಾನ ತಗೊಂಡು ಮಗನು ಅಥವಾ ಮಗಳು ಅನ್ನುವಂಥ ಸ್ಥಾನದಲ್ಲಿ ಸೌಭಾಗ್ಯದಲ್ಲಿ ನೆಲೆ ನಿಲ್ಲಲಿಕ್ಕೆ ನೀನು ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಯಾರಾದರೂ ಇನ್ನೂ
ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳದೇ ಇದ್ದರೆ, ಅಪ್ಪ ಇದರ ಮಹತ್ವವನ್ನು ತಿಳಿಸು ಸ್ವಾಮಿ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನಾವು ಪರಲೋಕದ ವಾರಸುಗಳಾಗಿ, ದೇವರ ಮಗನಾಗಿ ಮಗಳಾಗಿ ಆ ಸ್ಥಾನವನ್ನು ಅಲಂಕರಿಸುತ್ತೇವೆ. ಪರಲೋಕ ನನ್ನ ಮಗಳು ಅಂತ ಡಿಕ್ಲೇರ್ ಮಾಡ್ತದೆ. ಈ ಸತ್ಯಾಂಶವನ್ನು ಅವ್ರು ಗ್ರಹಿಸಿಕೊಂಡು ಅತಿ ಬೇಗನೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮ್ಮಲ್ಲಿ ಈಗ ಪ್ರಾರ್ಥನೆ ಮಾಡುವವರಲ್ಲಿ ಮಾತ್ರವಲ್ಲದೆ ಇನ್ನು ಯಾರೆಲ್ಲ ನಮ್ಮ ರಾಜ್ಯದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಇನ್ನೂ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವೋ ಅವರೆಲ್ಲರಿಗೂ ನೀನು ಪ್ರೇರಣೆ ಕೊಡು ಸ್ವಾಮಿ. ಇದು ಒಂದು ಸಭೆಗಾಗಿ ಅಲ್ಲ, ಒಂದು ಸಂಸ್ಥೆಗೆ ಸೇರಿಕೊಳ್ಳಿಕ್ಕಾಗಿ ಅಲ್ಲ, ಇದು ನಿತ್ಯ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ, ಪರಲೋಕದ ವಾರಸಾಗಿ ಮಾರ್ಪಡಲಿಕ್ಕೆ, ದೇವರ ಮಗನಾಗಿ ಮಗಳಾಗಿ ಮಾರ್ಪಡಲಿಕ್ಕೆ ದೀಕ್ಷಾ ಸ್ನಾನ ಅನ್ನುವುದು ಕಡ್ಡಾಯವಾಗಿ ಬೇಕಾಗಿದೆ. ಇದನ್ನು ಗ್ರಹಿಸಿ ಕರ್ತನೆ ಸಮರ್ಪಣೆ ಮಾಡಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ದೀಕ್ಷಾ ಸ್ನಾನದ ಬಗ್ಗೆ ತಿಳುವಳಿಕೆ ಇಲ್ಲದ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡು ಸ್ವಾಮಿ, ಗ್ರಹಿಕೆ ಕೊಡಪ್ಪ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದೇ ನಿಜವಾದ ದೀಕ್ಷಾ ಸ್ನಾನ. ಆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಾಗಲೇ ಪರಲೋಕ ಅಂಗೀಕಾರ ಮಾಡ್ತದೆ, ಮಗನಾಗಿ ಮಗಳಾಗಿ ಘೋಷಣೆ ಮಾಡ್ತದೆ. ಹಲ್ಲೆಲೂಯಾ. ಈ ಸತ್ಯ ಎಲ್ಲರ ಗ್ರಹಿಕೆಗೆ ಬರಲಿ. ಹಲ್ಲೆಲೂಯಾ. ವಾರಸಾಗಿ ಮಾರ್ಪಟ್ಟು, ಹಲ್ಲೆಲೂಯಾ, ದೇವರ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಕರ್ತನೇ ನಿನ್ನ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರಿಗೂ ನಿನ್ನ ಕೃಪೆ ಸಿಗಲಿ. ಎಲ್ಲರೂ ಮಗನಾಗಿ ಮಗಳಾಗಿ ಜೀವಿಸಲಿಯಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈಗಾಗಲೇ ದೀಕ್ಷಾ ಸ್ನಾನ ತೆಗೆದುಕೊಂಡಿರುವ ಪ್ರತಿಯೊಬ್ಬರಿಗಾಗಿ ನಾವು ಬೇಡುತ್ತೇವೆ, ತಮ್ಮ ಸ್ಥಾನವನ್ನು ಗ್ರಹಿಸಲಿ ಸ್ವಾಮಿ. ತಾನು ಯಾರು, ಕ್ರಿಸ್ತನಲ್ಲಿ ನಾನು ಈಗ ಯಾರಾಗಿದ್ದೇನೆ, ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ ಎಂಬಂತಹ ಒಂದು ವಿಶೇಷ ಗ್ರಹಿಕೆ ಉಂಟಾಗಲಿ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ, ನಿಜವಾದ ಮಾನಸಾಂತರದೊಂದಿಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಾನು ದೇವರ ಮಗನು, ದೇವರ ಮಗಳು. ಹಲ್ಲೆಲೂಯಾ. ಓ, ಈ ವಿಶೇಷ ಸೌಭಾಗ್ಯದ ಗ್ರಹಿಕೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಲೋಕ ನಮ್ಮನ್ನು ಅಲ್ಪವಾಗಿ ಕಾಣ್ಬೋದು, ತುಚ್ಛವಾಗಿ ಕಾಣ್ಬೋದು, ಬಟ್ ಐ ಆಮ್ ದ ಸನ್ ಆಫ್ ಗಾಡ್, ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ಐ ಆಮ್ ದ ಡಾಟರ್ ಆಫ್ ಗಾಡ್. ದೇವರ ಮಗಳು, ದೇವರ ಮಗನು ನಾನು. ಹಲ್ಲೆಲೂಯಾ. ಓ, ದೇವರ ಮಗು. ಥ್ಯಾಂಕ್ ಯು ಜೀಸಸ್. ಅಪ್ಪ, ಪ್ರತಿಯೊಬ್ಬರಿಗೂ ಇದನ್ನು ಅನುಭವಿಸಿ, ರುಚಿ ನೋಡಿ, ಗ್ರಹಿಸಿ ಸಂತೋಷದಿಂದ ನಿನಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡು ಸ್ವಾಮಿ. ಎಲ್ಲೋ ಇದ್ದವರು, ಎಲ್ಲೋ ಪಾಪದ ಮಾರ್ಗದಲ್ಲಿದ್ದವರು ನಮ್ಮನ್ನು ಪ್ರೀತಿಸಿ ಕರ್ತನೆ ನಮಗಾಗಿ ಜೀವನ್ನೇ ಕೊಟ್ಟು ಇವತ್ತು ಆ ಸೌಭಾಗ್ಯದಲ್ಲಿ ನಾವು ನೆಲೆ ನಿಲ್ಲುವಂತೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ದೀಕ್ಷಾ ಸ್ನಾನದ ಅವಕಾಶಕ್ಕಾಗಿ ವಂದನೆ, ರಕ್ಷಣೆಯ ಅನುಭವಕ್ಕಾಗಿ ವಂದನೆ, ದೀಕ್ಷಾ ಸ್ನಾನದ ಅವಕಾಶಕ್ಕಾಗಿ ವಂದನೆ. ಇನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಅವರೆಲ್ಲರಿಗೂ ಸಿಗಲಿ. ಅನುಭವಪೂರ್ವಕವಾದ ಅಂತರ್ಯದಲ್ಲಿ ರೂಪಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಂಡು ನಾನು ದೇವರ ಮಗನು ಅನ್ನುವಂಥ ನಿಶ್ಚಯದೊಡನೆ, ಸಂತೋಷದೊಡನೆ, ಖುಷಿಯೊಡನೆ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಅನುಗ್ರಹ ಸಿಗಲಿ. ಬ್ಲೆಸ್ ಎವ್ರಿ ಒನ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಚಾಮರಾಜನಗರ ತಾಲೂಕಿನಲ್ಲಿರುವಂಥ 184 ಗ್ರಾಮಗಳಲ್ಲೂ ದೇವರ ಕೃಪೆ ಇಳಿದು ಬರಲಿ. 43 ಗ್ರಾಮ ಪಂಚಾಯಿತಿಗಳಿವೆ. 43 ಗ್ರಾಮ ಪಂಚಾಯಿತಿಯಲ್ಲಿರುವ ಎಲ್ಲ ಸದಸ್ಯರು, ಅಧ್ಯಕ್ಷರು, ಸೆಕ್ರೆಟರಿ, PDOಗಳು ಅವರೆಲ್ಲರನ್ನ ದೇವರು ಆಶೀರ್ವದಿಸಲಿ. 5 ಹೋಬಳಿಗಳಿವೆ. 5 ಹೋಬಳಿಗಳಲ್ಲೂ ದೇವರ ಕೃಪೆ ಇಳಿದು ಬರಲಿ. ನಾಡ ಕಚೇರಿಗಳ ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೆಯಲಿ. 5 ಹೋಬಳಿಯಲ್ಲೂ ಸಹ ದೇವರ ಕಾರ್ಯ, ದೇವರ ಅನುಗ್ರಹ ಉಂಟಾಗಲಿ. 86 ಜನ ಗ್ರಾಮ ಲೆಕ್ಕಗರು, ವಿಲೇಜ್ ಅಕೌಂಟೆಂಟ್ಸು ಚಾಮರಾಜನಗರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೃಪೆ ಉಂಟಾಗಲಿ. ಜನರ ಸಾಮಾನ್ಯರಿಗೆ ಒಳ್ಳೆ ಸೇವೆ ನೀಡಲಿಕ್ಕೆ ದೇವರು ಅವರಿಗೆ ಕೃಪೆ ಕೊಡಲಿ. ಎಲ್ಲರ ರಕ್ಷಣೆ, ಎಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಈ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಚಾಮರಾಜನಗರ ತಾಲೂಕಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಚಾಮರಾಜನಗರ ತಾಲೂಕಿನಲ್ಲಿರುವಂತಹ ಕರ್ತನೆ
184 ಗ್ರಾಮಗಳನ್ನು ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. 184 ಗ್ರಾಮಗಳಲ್ಲಿರುವಂಥ ಎಲ್ಲ ಜನರಿಗೂ ನಿನ್ನ ಕೃಪೆ ಉಂಟಾಗಲಿ, ನಿನ್ನ ದಯೆ ಉಂಟಾಗಲಿ. ಜನರೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಲಿಯಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಣಾ ಅನುಭವನ ಪಡ್ಕೊಳ್ಬೇಕು ಅಂತ ನಾವು ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪ್ರತಿಯೊಬ್ಬರಿಗೂ ಸಹ ಸುವಾರ್ತೆ ತಲುಪಲಿ, ರಕ್ಷಣಾ ಅನುಭವ ಸಿಗಲಿ. ಕರ್ತನೆ, ಒಂದು ವೇಳೆ ಸುವಾರ್ತೆಯನ್ನು ವಿರೋಧಿಸುವವರಾಗಿದ್ದರೂ ಸಹ ಅವರನ್ನು ಕೂಡ ನೀನು ಸಂಧಿಸು. ಒಂದು ಸೌಲನನ್ನೇ ನೀನು ಮುಟ್ಟಿದ್ರಲ್ಲ ಸ್ವಾಮಿ, ದಮಸ್ಕದ ಮಾರ್ಗದಲ್ಲಿ ಅವ್ರನ್ನ ಸಂಧಿಸಿದ್ರಲ್ಲ. ಥ್ಯಾಂಕ್ ಯು ಲಾರ್ಡ್. ವಿರೋಧ ಮಾಡುವವರನ್ನು ಸಹ ನಿಮ್ಮ ಪ್ರೀತಿಯ ಕಡೆಗೆ ಸೆಳೆದುಕೊಳ್ಳ್ರಿ ಸ್ವಾಮಿ. ಕರ್ತನೆ, ಅವರ ಮನೋನೇತ್ರಗಳನ್ನು ತೆರೆ ಮಾಡಿ. ಥ್ಯಾಂಕ್ ಯು. ನಿಜವಾದ ರಕ್ಷಣಾ ಅನುಭವನ ಅವರಿಗೆ ಕೊಡಿ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಕೊಡಿ ಸ್ವಾಮಿ. ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡಿಯಪ್ಪ. ಚಾಮರಾಜನಗರ ತಾಲೂಕಿನಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಕಾರ್ಯ ಮಾಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. 43 ಗ್ರಾಮ ಪಂಚಾಯಿತಿಗಳಲ್ಲಿರುವಂತಹ ಎಲ್ಲ ಕರ್ತನೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು. ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ದೇವರ ಸಹಾಯವು ಕೃಪೆಯು ಉಂಟಾಗಲಿ ಕರ್ತನೆ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿರುವಂತಹ ಕರ್ತನೆ, ಗ್ರಾಮ ಪಂಚಾಯಿತಿಯ ಪ್ರೆಸಿಡೆಂಟು, ಸೆಕ್ರೆಟರಿ ಮತ್ತು PDOಗಳು ಕರ್ತನೆ, ಅಲ್ಲಿ ನಿರ್ವಹಿಸುವಂಥ ಎಲ್ಲ ಕರ್ತನೆ ಗುಮಾಸ್ತರು ಎಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಕರ್ತನೆ, ಜನರಿಗೆ ಒಳ್ಳೆ ಸೇವೆಯನ್ನು ಅವ್ರು ನೀಡುವಂತೆ ನೀವು ಅನುಗ್ರಹ ಕೊಡಿ ಸ್ವಾಮಿ. ಪ್ರೋತ್ಸಾಹ ನೀಡಿಯಪ್ಪ. ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳು ಜನಸಾಮಾನ್ಯರಿಗೆ ಪೂರ್ಣ ಪ್ರಮಾಣದಲ್ಲಿ ತಲುಪುವಂತೆ ಇವರೆಲ್ಲರೂ ಒಳ್ಳೆ ಪ್ರಯತ್ನಗಳನ್ನು ಹಾಕಲಿ ಸ್ವಾಮಿ. ಜನರಿಗೆ ಒಳ್ಳೆ ದುಡಿಮೆಯನ್ನು ಹಾಕಲಿಯಪ್ಪ. ಜನರಿಗೆ ಒಳ್ಳೆ ಸೇವೆಯನ್ನು ಮಾಡಲಿ ಅಂತ ಅವರಿಗೆ ಕೃಪೆ ಕೊಡಬೇಕಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡು. ಪರಲೋಕದ ಭರವಸೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪಾ ಹಸ್ತ ಅವ್ರ ಮೇಲಿರಲಿ. ಥ್ಯಾಂಕ್ ಯು ಲಾರ್ಡ್. ನೀವು ಆಶೀರ್ವದಿಸಿ ನಡೆಸಿ. ಥ್ಯಾಂಕ್ ಯು ಜೀಸಸ್. ಹಾಗೆ ಕರ್ತನೆ, 5 ಹೋಬಳಿಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವಪ್ಪ. 5 ಹೋಬಳಿಗಳಲ್ಲಿರುವಂಥ ಎಲ್ಲ ಕರ್ತನೆ ಅಧಿಕಾರಿಗಳನ್ನು, ನಾಡ ಕಚೇರಿಯಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳನ್ನು, ಅಧಿಕಾರಿಗಳನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಹಾಗೆ 86 ಗ್ರಾಮ ಲೆಕ್ಕಿಗರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಅವರೆಲ್ಲರನ್ನ ನೀನು ಆಶೀರ್ವದಿಸಿ ಅವರೆಲ್ಲರಿಗೂ ಕೂಡ ಆರೋಗ್ಯ ಕೊಟ್ಟು ತಮ್ಮ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುವಂತೆ ಅವರಿಗೆ ಅನುಗ್ರಹ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅದು ಮಾತ್ರ ಅಲ್ಲ, ಅವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಭಿನ್ನಯಿಸ್ತೇವೆ ಸ್ವಾಮಿ. ಪರಲೋಕದ ಸಹಾಯ ಕರ್ತನೆ ಅವರೆಲ್ಲರಿಗೂ ಸಿಗಲಿ. ಉನ್ನತ ಕೃಪೆ ಅವರೆಲ್ಲರಿಗೂ ಸಿಗಲಿ. ಥ್ಯಾಂಕ್ ಯು. ನೀವು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಚಾಮರಾಜನಗರ ತಾಲೂಕಿನಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ. ಈಗಾಗಲೇ ಇರುವಂಥ ಸಭೆಗಳು, ಸೇವೆಗಳಿಗಾಗಿ ಸ್ತೋತ್ರ. ಎಲ್ಲ ಸೇವಕರುಗಳನ್ನು, ಚಾಮರಾಜನಗರ ತಾಲೂಕಿನಲ್ಲಿರುವ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಿ ಅಭಿಷೇಕಿಸು. ಉನ್ನತ ಬಲದಿಂದ ತುಂಬಿಸು. ಸೇವೆ ಅಗತ್ಯಗಳನ್ನು ಸಂಧಿಸು. ಸೇವೆ ಎಲ್ಲೆಗಳನ್ನು ವಿಸ್ತರಿಸು. ಒಂದೊಂದು ಸೇವೆಯ ಮೂಲಕವೂ ಸಹ ಕರ್ತನೆ ಇನ್ನೂ ಅನೇಕ ಸಭೆಗಳು ಸ್ಥಾಪನೆ ಆಗಲಿ, ಸೇವಕರುಗಳೆದ್ದೇಳಲಿ. ಥ್ಯಾಂಕ್ ಯು. ಒಂದೊಂದು ಸೇವೆಯು ವಿಸ್ತರಣೆಯನ್ನು ಕಾಣಲಿ ಸ್ವಾಮಿ. ಥ್ಯಾಂಕ್ ಯು. ಮಹಿಮೆಯಾದ ಕಾರ್ಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕರ್ತನೆ, ಈ ಹೊತ್ತು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಆರೋಗ್ಯ ಕೊಡಿ ಸ್ವಾಮಿ. ಈ ದಿನ ಕರ್ತನೆ ಪ್ರತಿಯೊಬ್ಬರಿಗೂ ಜಯದ ದಿನ ಆಗಿರಲಿ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ, ಮನರಮ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ ಸ್ವಾಮಿ. ಈ ದಿನ ವಾಕ್ಯದ ದಿನ, ಪ್ರಸನ್ನತೆಯ ದಿನ, ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಾಲೆಲೂಯಾ. ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.